ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ನಾನು ನೆಲದಲ್ಲಿ ನೆಟ್ಟಿರುವಂಥ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಎಲೆಗಳು ಕೂಡ ತುಂಬ ಹಸಿರಾಗಿ ಉಂಟು. ಅದರಲ್ಲಿ ಯಾವುದೇ ರೀತಿಯಾಗಿ ರೋಗ ಲಕ್ಷಣಗಳಿಲ್ಲ. ತುಂಬ ಚೆನ್ನಾಗಿ ಬುಷಿಯಾಗಿ ಬಂದಿದೆ. ಆದರೆ ಇದರಲ್ಲಿ ಒಂದು ಗಿಡ ಅಲ್ಲ, ಒಂದು 4 ಗಿಡ ಒಟ್ಟಿಗೆ ನೆಟ್ಟಿರುವಂಥದ್ದು ನಾನು. ನೆಲದಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಗಿಡ ಬುಷಿ ಥರ ಬರ್ತದೆ. ಹಾಗೆ ಬೇರುಗಳಿಗೂ ಕೂಡ ಹರಡಲಿಕ್ಕೆ ತುಂಬಾ ಜಾಗ ಸಿಗ್ತದೆ. ಹಾಗಾಗಿ ನೆಲದಲ್ಲಿ ನೆಟ್ಟಿರುವಂಥ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿರ್ತದೆ. ನೆಲದಲ್ಲಿ ನೆಟ್ಟಿರುವಂಥವರು ಪ್ರತಿ ತಿಂಗಳು ಅದಕ್ಕೆ ಗೊಬ್ಬರ ಕೊಡೋದಿಲ್ಲ. ಅವರು ವರ್ಷಕ್ಕೆ ಒಂದು ಬಾರಿ ಜೀವಾಮೃತ ಥರ ಮಾಡಿ ಹಾಕ್ತಾರೆ. ಮತ್ತು ಏನಾದರೂ ರೋಗಗಳು ಬಂದರೆ ಮಾತ್ರ ಅದಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡುವಂಥದ್ದು. ಆದರೆ ನೆಲದಲ್ಲಿ ನೆಟ್ಟರೆ ಅದಕ್ಕೆ ತುಂಬ ಜಾಗ ಬೇಕು. ಮತ್ತು ಮಣ್ಣಿನ ಗೆಡ್ಡೆ ಥರ ಮಾಡಿ ಅದಕ್ಕೆ ಸುತ್ತ ದಂಡೆಯನ್ನು ಕಟ್ಟಬೇಕು. ಈ ಥರ ಎಲ್ಲ ಮಾಡಲಿಕ್ಕೆ ಉಂಟು ನೆಲದಲ್ಲಿ ನೆಟ್ಟರೆ. ಮತ್ತು ಮಲ್ಲಿಗೆ ಗಿಡ ಚೆನ್ನಾಗಿ ಬರಬೇಕಂತಾದರೆ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದರೆ ನೆಲದಲ್ಲಿ ನಡಿ, ಆಗ ಗಿಡ ಕೂಡ ತುಂಬ ಚೆನ್ನಾಗಿ ಚಿಗುರ್ತದೆ. ಅದೇ ರೀತಿಯಾಗಿ ಉತ್ತಮವಾಗಿ ಮೊಗ್ಗುಗಳು ಕೂಡ ಸಿಗ್ತದೆ. ಪಾಟಲ್ಲೆಲ್ಲ ಏನಾಗ್ತದೆ ಅಂದರೆ ಅದರಲ್ಲಿ ಹೆಚ್ಚು ಅಂದರೆ 2 ವರ್ಷ ಅಥವಾ 3 ವರ್ಷ ಮಾಡ್ಕೊಳ್ಬೋದು. ಮತ್ತು ಪಾಟಲ್ಲಿ ನೆಟ್ಟಿರುವಂಥ ಗಿಡವನ್ನು ತೆಗೆದು ರಿಪಾಟಿಂಗ್ ಮಾಡಲೇಬೇಕು. ಇಲ್ಲಾಂದರೆ ಗಿಡ ಚೆನ್ನಾಗಿ ಚಿಗುರಿ ಬರೋದಿಲ್ಲ, ಅದಕ್ಕೆ ಬೇರೆಲ್ಲ ಹೋಗಲಿಕ್ಕೆ ಜಾಗ ಸಿಗೋದಿಲ್ಲ. ಮತ್ತು 2-3 ವರ್ಷ ಆದ ನಂತರ ಗಿಡವನ್ನು ತೆಗೆದು ಅದರ ಬೇರನ್ನು ಕಟ್ ಮಾಡಿ ಅದೇ ಪಾಟಿಗೆ ಹಾಕಿದರೂ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನೀವು 2 ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ಆ ರೀತಿಯಾಗಿ ಮಾಡ್ಕೊಂಡು ಬರಬೇಕು. ಅದಕ್ಕಿಂತಲೂ ನೆಲದಲ್ಲಿ ಜಾಗ ಇತ್ತು ಅಂತ ಹೇಳಿದರೆ ಅದುವೇ ಬೆಸ್ಟ್ ಅಂತ ನನಗೆ ಕೂಡ ಕಾಣುತ್ತೆ. ಹಾಗಂತ ಹೇಳಿ ನನ್ನ ಎಲ್ಲ ಗಿಡಗಳು ನೆಲದಲ್ಲಿಲ್ಲ, ಕೆಲವೊಂದು ಗಿಡಗಳು ಮಾತ್ರ ನೆಲದಲ್ಲಿರುವಂಥದ್ದು. ಇನ್ನು ನಾನು ಕೆಲವೊಂದು ಗಿಡಗಳನ್ನು ತೆಗೆದು ನೆಲದಲ್ಲಿ ನೆಡಬೇಕಂತ ಇದ್ದೇನೆ. ಆದರೆ ಇವಾಗಲ್ಲ, ಇವಾಗ ಗಿಡದಲ್ಲಿ ಸಾಕಷ್ಟು ಮೊಗ್ಗುಗಳಿವೆ. ಅದನ್ನು ಎಲ್ಲ ನನಗೆ ಕಟ್ ಮಾಡಲಿಕ್ಕೆ ಕೈಯೇ ಬರ್ತಾ ಇಲ್ಲ. ಹಾಗಾಗಿ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಆ ತಿಂಗಳಲ್ಲಿ ಹೂವೆಲ್ಲ ತುಂಬ ಕಡಿಮೆ ಇರ್ತದೆ. ಆಗ ನಾವು ಗಿಡವನ್ನು ಕಟ್ ಮಾಡಲೇಬೇಕು, ಟ್ರಿಮ್ ಮಾಡಲೇಬೇಕು. ಆನಂತರ ನಾನು ನೆಲದಲ್ಲಿ ನೆಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ. ನೋಡುವ ಏನಾಗ್ತದೆ ಅಂತ ಹೇಳಿ. ಮತ್ತು ನಮಗೆ ನೆಲದಲ್ಲಿ ನೆಟ್ಟರೆ ಉಂಟಲ್ವ, ಇಲ್ಲಿ ಒಂದು ದೊಡ್ಡ ಮರ ಇದೆ, ಅದರ ಬೇರೆಲ್ಲ ಇರ್ತದೆ. ಹಾಗಾಗಿ ಬೇರೆಲ್ಲ ಇದ್ದಂಥ ಕಡೆ ಜಾಸ್ತಿ ನೆಲದಲ್ಲಿ ನೆಟ್ಟರೆ ಕೂಡ ಮಲ್ಲಿಗೆ ಗಿಡ ಅಷ್ಟೊಂದು ಸರಿಯಾಗಿ ಬರುವುದಿಲ್ಲ. ಎಲ್ಲ ಗಿಡವನ್ನು ಕೂಡ ನೆಲದಲ್ಲಿ ನೆಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಗಿಡವನ್ನು ಪಾಟಲ್ಲೇ ನೆಡಬೇಕು. ಇವಾಗ ನನ್ನ 2 ದಿನದಿಂದ ನನ್ನ ಕೆಲವೊಂದು ಗಿಡದಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಉಂಟು. ಎಲ್ಲ ಗಿಡದಲ್ಲೆಲ್ಲ 1-2 ಗಿಡದಲ್ಲಿ ತೋರಿಸ್ತೇನೆ ನೋಡಿ. ಈ ಗಿಡ ನೋಡಿ ತುಂಬ ಚೆನ್ನಾಗಿದೆ, ಆದರೆ ಈ ಗಿಡ ನೋಡಿ ಎಷ್ಟೊಂದು ಬಾಡಿ ಹೋಗಿದೆ ಅಂತ ಹೇಳಿ. ತುಂಬ ಬಾಡಿ ಹೋಗಿದೆ. ನಾನಂದರೆ 3 ದಿವಸ ಆಯಿತು ನೀರು ಕೊಡದೆ. ನಿನ್ನೆ ಬೆಳಿಗ್ಗೆನೇ ನೀರು ಹಾಕಿರುವಂಥದ್ದು. ನನಗೆ ಸಾಯಂಕಾಲ ನೀರು ಹಾಕಿದರೆ ಸರಿ ಆಗ್ತದೆ. ಇದು ನೋಡಿ, ಕೆಲವೊಂದು ಗಿಡಗಳು ಸರಿ ಉಂಟು. ಈ ಗಿಡದಲ್ಲಿ ನೋಡಿ ತುಂಬ ಎಲೆ ಉದುರಿದೆ. ಈ ಥರ ಮುಟ್ಟುವಾಗ ಉಂಟಲ್ವ, ಜಾಸ್ತಿ ಎಲೆ ಉದುರ್ತದೆ. ಆದರೆ ಈ ಸೀಸನ್ ಎಲೆ ಉದುರುವಂಥ ಸೀಸನ್ ಅಲ್ಲ. ಇದು ಮಳೆಯೆಲ್ಲ ಬಂದ ನಂತರ ಈ ಥರ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು. ಇದಕ್ಕೆ ಒಂದು ಕಾರಣ ಇದ್ದಕ್ಕಿದ್ದಂತೆ ಮಳೆ ಬರುವಂಥದ್ದೇ ಆಗಿರ್ಬೋದು. ಬೇರೆಲ್ಲ ಗಿಡಗಳು ಚೆನ್ನಾಗಿವೆ. ಇದೊಂದು ಕೇರೆ ಬಳ್ಳಿಯನ್ನು ನೋಡಿ, ತುಂಬ ಗಟ್ಟಿಮುಟ್ಟಾದಂಥ ಕೇರೆ ಬಳ್ಳಿದು, ತುಂಬ ಬೆಳೆದಿದೆ ಕೂಡ. ಈ ಥರ ಕೇರೆ ಬಳ್ಳಿಯಿಂದ ನೀವು ಗಿಡ ಮಾಡ್ಕೊಳ್ಬೇಕು. ನಾನು ಕೂಡ ಗಿಡವನ್ನು ಇವಾಗ ಸೇಲ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ ತುಂಬ ಜನ ಕೇಳಿದ್ದಾರೆ ಗಿಡ ಇದ್ದರೆ ಕೊಡಿ ಅಂತೇಳಿ. ಅದಕ್ಕೆ ನಾನು ತೆಗೆಯುವಂಥದ್ದು ತುಂಬ ಬಲ್ತಿರುವಂಥ ಕೇರೆ ಬಳ್ಳಿ. ಇದು ಸ್ಟ್ರಾಂಗ್ ಇರುತ್ತೆ, ಬೇರು ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ತೋರಿಸ್ತೀನಿ. ಈ ಕೇರೆ ಬಳ್ಳಿ ಈ ಥರ ನೋಡಿ, ಮುಟ್ಟುವಾಗಲೇ ಕಟ್ಟಾಗ್ತದೆ. ಇಂಥ ಕೇರೆ ಬಳ್ಳಿಯಿಂದ ನೀವು ಗಿಡವನ್ನು ಮಾಡಿಕೊಳ್ಬಾರ್ದು, ಗಿಡ ಚೆನ್ನಾಗಿ ಬರೋದಿಲ್ಲ, ಮತ್ತು ಅಲ್ಲಿ ಸಾಯ್ತದೆ ಇಂಥ ಗಿಡ. ಕೇರೆ ಬಳ್ಳಿ ಸ್ವಲ್ಪ ಬೆಳೆದು ಬರಬೇಕು, ಆನಂತರವೇ ನೀವು ಗಿಡ ಮಾಡೋದಾದರೆ ಈ ಥರ ಮಾಡಬೇಕು. ನಾನು ಒಂದು ಗಿಡದಲ್ಲಿ 2 ಗಿಡವನ್ನು ಹಾಕಿ ಕೊಡ್ತೇನೆ. ಯಾಕೆಂದರೆ ಒಂದು ಗಿಡ ಹೇಳಲಿಕ್ಕೆ ಬರೋದಿಲ್ಲ, ಅದು ಎಲ್ಲಿ ಅದು ಸತ್ತೋಗ್ತದೆ. ನಾನು ಕೂಡ ತರುವಾಗ ಅಷ್ಟೇ 2 ಗಿಡ ನಾನು ತಂದಿದ್ದೇನೆ. ಒಂದು ಪಾಟಲ್ಲಿ 2 ಗಿಡವನ್ನು ನನಗೆ ಕೊಟ್ಟಿದ್ದಾರೆ. ಈ ಗಿಡವನ್ನು ಕೇಳಿದ್ದು ನನ್ನ ಪರಿಚಯಸ್ಥರೇ. ಹಾಗಾಗಿ ನಾನು ಇನ್ನು ಗಿಡ ಮಾಡಿ ಸೇಲ್ ಮಾಡಬೇಕಂತ ಇದ್ದೇನೆ. ಇದು ಕೇಳಿದ್ದು ಇಬ್ಬರು, ಅವರಿಗೆ ಟೋಟಲ್ ಆಗಿ 10 ಗಿಡ ಬೇಕಂತೆ. ಹಾಗಾಗಿ ಕೇರೆ ಬಳ್ಳಿಯನ್ನು ಆಯ್ಕೆ ಮಾಡಿ ಇದನ್ನು ನಾನು ಸ್ಪಾಟಲ್ಲಿ ನಡ್ತೇನೆ ಫಸ್ಟಿಗೆ. ಆನಂತರ ಬೇರೆಲ್ಲ ಬಂದ ನಂತರ ಬೇರೆ ಕವರ್ಗೆ ಹಾಕಿ ಕೊಡುವಂಥದ್ದು. ಇಲ್ಲದ್ರೆ ಕೊರಿಯರ್ ಮಾಡ್ತೇನೆ, ನೋಡುವ ಹೇಗಾಗ್ತದೆ ಅಂತ. ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿಯಾಗಿ ಕೊಡುವಂಥದ್ದು. ನರ್ಸರಿಯಲ್ಲಿಯೂ ಕೂಡ ಗಿಡ ಸಿಗ್ತದೆ. ಆದರೆ ಕೆಲವೊಂದು ನರ್ಸರಿಯಲ್ಲಿ ಕಟ್ಟಿಂಗ್ಸ್ನಿಂದ ಮಾಡಿರ್ತಾರೆ ಗಿಡವನ್ನು. ನರ್ಸರಿಯಲ್ಲಿ ನಮಗೆ ಹೇಗೆ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ನನ್ನ ಲೆಕ್ಕದಲ್ಲಿ ಅಲ್ಲಿ ಕಟ್ಟಿಂಗ್ಸ್ನಿಂದ ಸಹ ಗಿಡ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ.
ಇವಾಗ ನಾನು ಕೊಡುವುದಾದರೆ ಕೆರೆ ಬಳ್ಳಿಯಿಂದ ಮಾಡಿದಂಥ ಗಿಡವನ್ನು ಮಾತ್ರ ಕೊಡುವಂಥದ್ದು. ಯಾಕೆ ಹಾಗೆ ಅಂದರೆ ಕೆರೆ ಬಳ್ಳಿಯಿಂದ ಮಾಡಿದಂಥ ಗಿಡದಲ್ಲಿ ಸಾಕಷ್ಟು ಮೊಗ್ಗುಗಳು ಸಿಗ್ತದೆ ನಮಗೆ. ನಾನು ಕೂಡ ಮಾಡಿ ಗಿಡವನ್ನು ಸಾಕಿದ್ದೇನೆ ಕೆರೆ ಬಳ್ಳಿಯಿಂದ ಮಾಡಿರುವಂಥ. ಅದರಲ್ಲಿ ತುಂಬ ಮೊಗ್ಗುಗಳಾಗಿವೆ. ಅದು ಆ ಗಿಡಕ್ಕೆ ಮಾತ್ರ 1 ವರ್ಷ ಆದದಷ್ಟೇ ನಾನು ಮಾಡಿರುವಂಥ ಕೆರೆ ಬಳ್ಳಿಯಿಂದ ಮಾಡಿರುವಂಥ ಗಿಡಗಳಿಗೆ. ಅದರಲ್ಲಿ ಮಾತ್ರ ತುಂಬ ಸಾಕಷ್ಟು ಮೊಗ್ಗುಗಳು ಸಿಗ್ತಾ ಉಂಟು. ಅದೇ ರೀತಿಯಾಗಿ ನೀವು ಕೆಳಗಡೆ ಇಡುವುದಕ್ಕಿಂತಲೂ ಟ್ಯಾರಸ್ನ ಮೇಲೆ ಇಟ್ಟರೆ ಗಿಡದಲ್ಲಿ ಉತ್ತಮ ಇಳುವರಿ, ಇದಕ್ಕಿಂತಲೂ ಡಬ್ಬಲ್ ಇಳುವರಿ ಸಿಗ್ತದೆ. ಇವತ್ತಿನ ರೇಟ್ 950 ರೂಪಾಯಿ ಇದೆ ಮಲ್ಲಿಗೆಗೆ. ಇವಾಗ ರೇಟ್ ಯಾವಾಗ ಜಾಸ್ತಿ ಆಗ್ತದೆ ನೋಡಿ ಆವಾಗ ಹೂ ಕಡಿಮೆ ಆಗ್ತದೆ ಅಂತಲೇ ಲೆಕ್ಕ. ಬಟ್ ನನ್ನ ಗಿಡದಲ್ಲಿ ಉಂಟಲ್ವ ಕಂಟಿನ್ಯೂಸ್ ಆಗಿ ಹೂ ಸಿಗ್ತಾ ಉಂಟು. ಇವತ್ತು ಕೂಡ ಸಿಕ್ಕಿದೆ, ಆದರೆ ಅರ್ಧ ಚೆಂಡು ತನಕ ಮಾತ್ರ ಸಿಕ್ಕಿರುವಂಥದ್ದು. ಇವತ್ತಿನ ರೇಟ್ ನನಗೆ ಅರ್ಧ ಚೆಂಡಿನ ರೇಟ್ ಎಷ್ಟು ಅಂದರೆ 118 ರೂಪಾಯಿ ಸಿಗ್ತದೆ ನೋಡಿ. ಪ್ರತಿ ದಿವಸ ಸಹ ಹೂ ಸಿಕ್ಕಿದರೆ ಅದು ನಮಗೆ ಲಾಭ ಅಂತಲೇ ಹೇಳ್ಬೋದು. ರೇಟ್ ಜಾಸ್ತಿ ಇದ್ದರೂ ಕೂಡ ಅರ್ಧ ಚೆಂಡು ಆದರೂ ಕೂಡ ಒಂದು ದಿನಕ್ಕೆ ನಾವು 118 ರೂಪಾಯಿ ಸಂಪಾದನೆಯನ್ನು ಮಾಡಿದಾಗೆ ಆಗ್ತದೆ. ಇಲ್ಲದ್ರೆ 15 ದಿವಸ ಹೂವಾಗಿ ಮತ್ತೆ ಹೂ ಇಲ್ಲ ಅಂತ ಹೇಳಿದರೆ ಮತ್ತೆ ಖಾಲಿ ಕೂರಬೇಕಾಗ್ತದೆ. ಅದಕ್ಕಿಂತಲೂ ನಮಗೆ ಪ್ರತಿ ದಿವಸ ಹೂ ಸಿಕ್ಕಿದ್ರೂ ಕೂಡ ಲಾಭ ಅಂತಲೇ ಹೇಳ್ಬೋದು. ರೇಟ್ ಕಡಿಮೆ ಇರಲಿ ಜಾಸ್ತಿ ಇರಲಿ ನಮಗೆ ಹಣ ಉಂಟಲ್ವ ತುಂಬ ಬ್ಯಾಲೆನ್ಸ್ ಆಗ್ತದೆ. ಹಾಗಾಗಿ ಗೊಬ್ಬರ ಹಾಕುವಾಗ ನೀವು ಹಂಚಿ ಹಾಕಿದರೆ ಮಾತ್ರ ಈ ಥರ ನಿಮ್ಮ ಗಿಡದಲ್ಲಿಯೂ ಕೂಡ ರಿಸಲ್ಟನ್ನು ನೀವು ಕಾಣ್ಬೋದು. ಮತ್ತು ಇವಾಗಂತೂ ಒಮ್ಮೆ ಬಿಸಿಲು ಬಂದರೆ ಮತ್ತೆ ಇದ್ದಕ್ಕಿದ್ದಂತೆ ಮಳೆ ಬರ್ತದೆ. ಬೆಳಗ್ಗೆ ತನಕ ಒಳ್ಳೆ ಬಿಸಿಲಿರ್ತದೆ, ಸಂಜೆ ಆದ ನಂತರ ಮಳೆ ಸ್ಟಾರ್ಟ್ ಆಗ್ತದೆ. ಈ ಥರ ವಾತಾವರಣ ಮಲ್ಲಿಗೆ ಗಿಡಗಳಿಗೆ ಆಗಿರೋದಿಲ್ಲ. ಹಾಗಾಗಿ ಈ ಸೀಸನಲ್ಲಿ ಸ್ವಲ್ಪ ಹೂ ಕಡಿಮೆ ಅಂತಲೇ ಹೇಳ್ಬೋದು. ಮಲ್ಲಿಗೆ ಗಿಡಗಳು ಬಿಸಿಲನ್ನೇ ಹೆಚ್ಚು ಇಷ್ಟಪಡೋದ್ರಿಂದ ಬಿಸಿಲು ಇದ್ದರೆ ಒಳ್ಳೆಯ ರೀತಿಯಲ್ಲಿ ಇಳುವರಿಯನ್ನು ಕಾಣ್ಬೋದು. ಆದರೆ ಈ ತಿಂಗಳು ಉಂಟಲ್ವ ಒಳ್ಳೆ ಬಿಸಿಲಿನ ತಿಂಗಳು, ಆದರೆ ಇದ್ದಕ್ಕಿದ್ದಂತೆ ಮಳೆ ಬರ್ತದೆ. ಹಾಗಾಗಿ ಮಲ್ಲಿಗೆ ಗಿಡದಲ್ಲಿ ಹೂವಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಅದೇ ರೀತಿ ಈ ಟೈಮಲ್ಲಿ ಮಲ್ಲಿಗೆ ಹೂವಿಗೆ ರೇಟ್ ಇರುವುದಿಲ್ಲ. ಬಟ್ ಇವಾಗ ಹೂ ಸಿಗದೇ ಇರುವ ಕಾರಣ ಇವತ್ತು 950 ರೂಪಾಯಿ ಆಗಿದೆ. ಹೂ ಕಡಿಮೆ ಆದಾಗ ರೇಟ್ ಕೂಡ ಜಾಸ್ತಿ ಆಗ್ತದೆ, ಹೂ ಜಾಸ್ತಿ ಆದಾಗ ರೇಟ್ ಕೂಡ ಕಡಿಮೆ ಆಗ್ತದೆ. ಇದೊಂದು ಮಲ್ಲಿಗೆ ಗಿಡದ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಇದರಿಂದ ಮಲ್ಲಿಗೆ ಗಿಡ ಬೆಳೆಸುವವರಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗ್ತದೆ. ಮತ್ತು ಒಮ್ಮೆ ಮಳೆ ಒಮ್ಮೆ ಬಿಸಿಲು ಬಂದರೆ ಗಿಡದಲ್ಲಿ ಮೊಗ್ಗುಗಳು ಕೂಡ ಸರಿಯಾಗಿ ನಿಲ್ಲುವುದಿಲ್ಲ, ಮೊಗ್ಗುಗಳೆಲ್ಲ ಉದುರಿ ಹೋಗ್ತದೆ. ಮತ್ತು ಮೊಗ್ಗುಗಳು ಕೂಡ ತೀರ ಚಿಕ್ಕದಾಗಿ ಬರ್ತದೆ. ಮಲ್ಲಿಗೆಯ ಕಷ್ಟ ನಷ್ಟ ಮಲ್ಲಿಗೆ ಕೃಷಿ ಮಾಡುವವರಿಗೆ ಗೊತ್ತು. ಕೊಳ್ಳುವವರು ಹೇಳ್ಬೋದು ಎಷ್ಟು ರೇಟ್ ಮೊನ್ನೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿ. ಬಟ್ ಮಲ್ಲಿಗೆ ಗಿಡವನ್ನು ಸಾಕೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಮಲ್ಲಿಗೆ ಗಿಡ ಕೃಷಿ ಮಾಡುವವರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು. ರೇಟ್ ಕಡಿಮೆ ಇರಲಿ ರೇಟ್ ಜಾಸ್ತಿ ಇರಲಿ ಮಲ್ಲಿಗೆ ಗಿಡವನ್ನು ಚೆನ್ನಾಗಿ ಆರೈಕೆ ಮಾಡಲೇಬೇಕು. ರೇಟ್ ಕಡಿಮೆ ಆಯಿತು ಅಂತೇಳಿ ಮಲ್ಲಿಗೆ ಗಿಡದ ಆರೈಕೆಯನ್ನು ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಆರೈಕೆ ಮಾಡದಿದ್ದರೆ ಮತ್ತೆ ಹೂ ಕೊಡೋದಿಲ್ಲ. ಗಿಡ ರಿಕವರಿಯಾಗಿ ಬರಬೇಕಾದ್ರೆ ತುಂಬ ಕಷ್ಟಪಡಬೇಕಾಗ್ತದೆ. ಹಾಗಾಗಿ ರೇಟ್ ಕಡಿಮೆ ಇರಲಿ ರೇಟ್ ಜಾಸ್ತಿ ಇರಲಿ ಮಲ್ಲಿಗೆ ಕೆಲಸಕ್ಕೆ ಅಂತೂ ಬ್ರೇಕ್ ಅಂತ ಇಲ್ಲವೇ ಇಲ್ಲ. ಮಲ್ಲಿಗೆ ಕೃಷಿ ಮಾಡುವವರಿಗೆ ಅದರ ಕಷ್ಟಗಳೇನು ಅಂತ ಗೊತ್ತಿರ್ತದೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.